ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ನಿಮ್ಮ ಬೈಲ್ಹೊಂಗಲ, ಕುಮಟಾ, ಚಿಕ್ಕಮಂಗ್ಳೂರು, ಕೊಡಗು ಎಲ್ಲ ಎಕ್ಸಾಮ್ಸ್ಗೂ ಆಗುತ್ತೆ. ಮಂಡ್ಯ ಮೇನ್ ಮುಖ್ಯವಾಗಿ ಮಂಡ್ಯ ಸಂಡೇ ಇದೆ. ಎಲ್ಲ ಎಕ್ಸಾಮ್ಸ್ಗೂ ಆಗೋಂಗೆ 160+ ಸ್ಕೋರಿಂಗ್ ಸ್ಟ್ರಾಟಜಿ ಯಾವ ತರ ಮಾಡ್ಬೋದು ಅಂತ ಹೇಳಿ ನೋಡ್ತೋಗೋಣ. ಮುಖ್ಯವಾಗಿ ಕೊಡಗು ಯಾವಾಗ ಅಡ್ಮಿಷನ್ ಟಿಕೆಟ್ ಅನೌನ್ಸ್ ಆಗುತ್ತೆ ಅಂತ ಸುಮಾರು ಜನ ಕಾಲ್ಸು ಮೆಸೇಜ್ ಮಾಡ್ತಾನೆ ಇದ್ರೆ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಕಂಟಿನ್ಯೂಸ್ ಆಗಿ ಬರ್ತಾನೆ ಇತ್ತು. ಅದಕ್ಕೆ ಒಂದು ವಿಡಿಯೋ ಮಾಡಾಕಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಇವತ್ತು ಸಂಜೆ ಒಳಗಡೆ ಬಿಡ್ತಾರೆ. 7th ಸಂಜೆ ಒಳಗಡೆ 7th ಇವತ್ತು ಸಂಜೆ ಒಳಗಡೆ ಅನೌನ್ಸ್ ಮಾಡ್ತಾರೆ. ಇವತ್ತು ಸಂಜೆ ಒಳಗಡೆ ನಿಮ್ಮ ಯಾವುದು ಅಡ್ಮಿಷನ್ ಟಿಕೆಟ್ ಬಂದಿರುತ್ತೆ. ಅಡ್ಮಿಷನ್ ಟಿಕೆಟ್ ಅಲ್ಲಿ ಏನೇನಿರುತ್ತೆ ಇನ್ಸ್ಟ್ರಕ್ಷನ್ಸ್ ಗೊತ್ತಿರಬೇಕು ನಿಮಗೆ, ತುಂಬಾನೇ ಇಂಪಾರ್ಟೆಂಟ್ ಗೊತ್ತಿರಬೇಕು. ಇನ್ನ ಇಂಪಾರ್ಟೆಂಟ್ ಟಾಪಿಕ್ಸ್ ಟು ಬಿ ರಿವೈಸ್ಡ್ ಲಾಸ್ಟ್ ಮಿನಿಟ್ ಅಲ್ಲಿ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಎಕ್ಸಾಮಿನೇಷನ್ಗೆ ಬಂದೇ ಬರ್ತವೆ ಅಂತಕ್ಕಂಥ ಟಾಪಿಕ್ಸು ನಿಮ್ಮ ಕನ್ನಡ, ಕೋಆಪರೇಟಿವ್, ಬ್ಯಾಂಕಿಂಗು, ಜಿ ಕೆ ಕರೆಂಟ್ ಅಫೇರ್ಸ್ ಬೇಸ್ಡು, ಪ್ಲಸ್ ನಿಮ್ಮ ಯಾವುದು ಕಾನ್ಸ್ಟಿಟ್ಯೂಷನ್ ಇಷ್ಟು ಸಬ್ಜೆಕ್ಟ್ಸ್ ಅಲ್ಲೂ ಎಕ್ಸಾಮಿನೇಷನ್ ಬಂದೇ ಬರ್ತವೆ ಅಂತಕ್ಕಂಥ ಟಾಪಿಕ್ಸ್ನ ಕೊಡ್ತೀನಿ. ಟಾಪಿಕ್ಸ್ ಕೇವಲ ಟಾಪಿಕ್ಸ್ ಅಷ್ಟೇ, ಕ್ವಶನ್ಸ್ ಅಲ್ಲ. ಇಟ್ಸ್ ಎ ಟಾಪಿಕ್ ಆರ್ ಚಾಪ್ಟರ್ಸ್ ಹೇಳ್ತೀನಿ. ಇದು ಕಂಪಲ್ಸರಿ ಚಾಪ್ಟರ್ ಮೇಲೆ ಬರುತ್ತೆ ಅಂದ್ರೆ 100% ಬಂದಿರುತ್ತೆ. 100 ಅಲ್ಲ 1000% ಆ ಟಾಪಿಕ್ ಮೇಲೆ ಬಂದಿರುತ್ತೆ. ಸೊ ಓದೋದು ನಿಮ್ಮ ಜವಾಬ್ದಾರಿ. ನಮ್ಮ ಹುಡುಗರಿಗೆಲ್ಲ PDF ಯಾರ್ಯಾರ ಹತ್ರ ಇದೆ ನೀಟಾಗಿ ಅಚ್ಚುಕಟ್ಟಾಗಿ ಓದ್ಕೊಂಡು ಹೋಗಿ ಅವೇ ಬರ್ತವೆ. 100% ಅವೇ ಬಂದಿರ್ತವೆ. ಏನ್ ತಲೆ ಕೆಡಿಸ್ಕೊಬೇಡ್ರಿ. 3 ಸತಿ ಸೆಲೆಕ್ಷನ್ ಆಗಿದ್ದಂತ ಮೆಟೀರಿಯಲ್ ಅದು ಪಕ್ಕ ಏನಿದೆ ರಿವೈಸ್ ಮಾಡ್ಕೊಂಡು ಹೋಗಿ. 100% ಅವೇ ಬರ್ತವೆ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ. ಒಂದೊಂದೇ ನೋಡ್ತೋಗೋಣ. ಫಸ್ಟ್ ಕ್ವಶನ್, ಕೊಡಗು ಡೇಟ್ ಅನೌನ್ಸ್ಮೆಂಟ್ ಇವತ್ತು ಸಂಜೆನೇನೆ. ಯಾವುದು ನಿಮ್ಮ ಅಡ್ಮಿಷನ್ ಟಿಕೆಟ್ ಲಿಂಕ್ ಇವತ್ತು ಸಂಜೆ ಬಿಡ್ತಾರೆ. ಸಂಜೆ 5 ಗಂಟೆ 6 ಗಂಟೆ ಮೊದಲಿಗೆ ಅನೌನ್ಸ್ ಆಗುತ್ತೆ. ಅದನ್ನ ನೋಡ್ಕೊಳ್ಳಿ. ಇನ್ನ ಇಂಪಾರ್ಟೆಂಟ್ ಟಾಪಿಕ್ಸ್ ಟು ಬಿ ರಿವೈಸ್ಡ್ ಯಾವ್ದು ಅಂತ ನೋಡ್ತಾ ಹೋಗೋಣ. ಕನ್ನಡ ಎಲ್ಲ ಒಂದೊಂದೇ ಬಿಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಹೌ ಟು ಅಟೆಂಡ್ 200 ಮಾರ್ಕ್ಸ್ನ 3 ಅವರ್ಸ್ ಅಲ್ಲಿ ಕವರ್ ಅಪ್ ಮಾಡಬೇಕು. 200 ಮಾರ್ಕ್ಸ್ನ 3 ಅವರ್ಸ್ ಅಲ್ಲಿ ಕವರ್ ಅಪ್ ಮಾಡಬೇಕು. ಯಾವ ತರ ಅಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ನೋಡ್ರಿ ಎಕ್ಸಾಮಿನೇಷನ್ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಮಂಡ್ಯ ಈಗ ಹೋಗ್ತಾ ಇದ್ರಲ್ವಾ, ಎಕ್ಸಾಮಿನೇಷನ್ಗೆ ಹೋಗ್ಬೇಕು ಇನ್ನು ಮುಂಚಿತವಾಗಿ ಏನೇನ್ ತಯಾರಿ ಮಾಡ್ಕೊಂಡು ಹೋಗ್ಬೇಕು ಅಂತ ಇಲ್ಲಿದೆ ಇನ್ಸ್ಟ್ರಕ್ಷನ್ಸ್ ಇದಾವೆ. ಸೊ ನೋಡ್ತಾ ಹೋಗೋಣ. ಕ್ಯಾಂಡಿಡೇಟ್ ಮಂಡ್ಯದವ್ರಿಗೆ, ಮಂಡ್ಯ ಮತ್ತು ಚಿಕ್ಕಮಂಗ್ಳೂರಿನವ್ರಿಗೆ, ಕೊಡಗಿನವ್ರಿಗೆ ಕ್ಯಾಂಡಿಡೇಟ್ ಶಾಲ್ ಬ್ರಿಂಗ್ ಅಡ್ಮಿಷನ್ ಟಿಕೆಟ್, ಹಾಲ್ ಟಿಕೆಟ್ ಅಲಾಂಗ್ ವಿತ್ ಒರಿಜಿನಲ್ ID ಪ್ರೂಫ್. ಒಂದು ID ಪ್ರೂಫ್ ತಗೊಂಡೋಗ್ಬೇಕು. ಆಧಾರ್ ಕಾರ್ಡ್ ಅದು ಎನಿ ಆಧಾರ್ ಕಾರ್ಡ್ ಇಶ್ಯೂಡ್ ಬೈ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಅರ್ಥ ಆಗ್ತಾ ಇದೆಯಾ? ಆಧಾರ್ ಕಾರ್ಡ್ ತಗೊಂಡೋಗ್ಬೇಕು. ಇಲ್ಲ ಎಲೆಕ್ಷನ್ ID ನಿಮ್ಮ RTOದು ಆಧಾರ್ ಕಾರ್ಡ್ ತಗೊಂಡೋದ್ರೆ ಬೆಸ್ಟ್. ಸುಮ್ಮನೆ ತಲೆನೋವಿರಲ್ಲ. 1 ಪಾಯಿಂಟ್ ಮುಗೀತು. ಕ್ಯಾಂಡಿಡೇಟ್ ಶುಡ್ ಯೂಸ್ ಬ್ಲೂ ಆರ್ ಬ್ಲ್ಯಾಕ್ ಪೆನ್ ಓನ್ಲಿ. ಬ್ಲೂ ಅಥವಾ ಬ್ಲ್ಯಾಕ್ ಪೆನ್ ಅಲ್ಲಿ ಮಾತ್ರ ಮಾರ್ಕ್ ಮಾಡಬೇಕು. OMR ಶೀಟ್ ಇರುತ್ತೆ, 4 ಆಪ್ಷನ್ ಕೊಟ್ಟಿರ್ತಾರೆ. 4ರಲ್ಲಿ ಒಂದು ಆಪ್ಷನ್ ಮಾತ್ರ ಸುತ್ತಬಿಟ್ಟು ಬರಬೇಕು. 4ರಲ್ಲಿ OMR ಶೀಟ್ ಯಾರು ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ನೋಡ್ಕೊಳ್ರಿ ಒಂದ್ಸತಿ ನೀಟಾಗಿ. ಒಂದೇ ಒಂದು ರೌಂಡ್ಗೆ ಸುತ್ತಬೇಕು. ಅಲ್ಲೆಲ್ಲ ಫಿಲ್ ಇನ್ ದ ಬ್ಲಾಂಕ್ಸ್ ಇರ್ತವೆ, ಗ್ಯಾಪ್ಸ್ ಇರ್ತವೆ. ನಿಮ್ಮ ನೇಮು, ರಿಜಿಸ್ಟರ್ ನಂಬರು ಎಲ್ಲ ಏನೇನು ಫಿಲಪ್. KPSC ಆ ಥರ ಇಲ್ಲ. KPSC ಎಲ್ಲ ಫಿಲಪ್ ಮಾಡಿರ್ತಾರೆ, ಜಸ್ಟ್ ಸೈನ್ ಹಾಕೋದಷ್ಟೇನೆ. ಬಟ್ ಮುಂಚೆ ಎಲ್ಲ ಇರ್ತಿತ್ತು, ಏನು ನಿಮ್ಮ ಹೆಸರು ನೀವೇ ಬರೆಯೋದಿರ್ತಿತ್ತು. ಆ ಹೆಸರು ಕೆಳಗಡೆ ನಿಮ್ಮ ಅಕ್ಷರಗಳನ್ನ ತಿದ್ದೋದು ಈ ಗ್ಯಾಪ್ಸ್ ಇರ್ತವೆ, ರೌಂಡ್ಸ್ ಇರ್ತವೆ, ರೌಂಡಲ್ಲಿ ತಿದ್ದೋ ಅಂಥದ್ದು ಇರ್ತಿತ್ತು. ಅದೆಲ್ಲ ಪ್ರಾಕ್ಟೀಸ್ ಮಾಡ್ರಿ. ಇನ್ನ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಆಕ್ಯುಪೈ ದೇರ್ ರೆಸ್ಪೆಕ್ಟಿವ್ ಸೀಟ್ಸ್ ಇನ್ ದಿ ಎಕ್ಸಾಮಿನೇಷನ್ ಹಾಲ್ 30 minutes ಬಿಫೋರ್ ದಿ ಕಮೆನ್ಸ್ಮೆಂಟ್ ಆಫ್ ಎಕ್ಸಾಮಿನೇಷನ್. 30 ನಿಮಿಷ ಮುಂಚಿತವಾಗಿ ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಎಕ್ಸಾಮಿನೇಷನ್ ಎಕ್ಸಾಮಿನೇಷನ್ ಟೈಮ್ಗಿನ್ನ ಅರ್ಧ ಗಂಟೆ ಮುಂಚಿತವಾಗಿರ್ಬೇಕು ಅಂತ ಹೇಳಿದ್ದಾರೆ. ಕ್ಯಾಂಡಿಡೇಟ್ ಶಾಲ್ ನಾಟ್ ಬಿ ಅಲೌಡ್ ಎಂಟರ್ ದಿ ಎಕ್ಸಾಮಿನೇಷನ್ ಹಾಲ್ 15 minutes ಆಫ್ಟರ್ ದಿ ಕಮೆನ್ಸ್ಮೆಂಟ್ ಆಫ್ ಎಕ್ಸಾಮಿನೇಷನ್ ಕಮೆನ್ಸ್ ಆದಂತ 15 ನಿಮಿಷಗಳ ನಂತರದಲ್ಲಿ ಒಳಗಡೆ ಅಲೋ ಮಾಡೋದಿಲ್ಲ ಅಂತ ಹೇಳ್ತಾರೆ. ಎಲ್ಲರೂ 1 hour ಮುಂಚೆನೆ ಹೋಗಿ ಕೂತಿರ್ರಿ. 1 hour ಮುಂಚೆನೆ ಹೋಗಿ ನಿಮ್ ಜಾಗದಲ್ಲಿ ಕೂತ್ಕೊಳ್ರಿ. ಅಲ್ಲಿ ಯಾವ್ಯಾವ ಎಕ್ಸಾಮಿನೇಷನ್ ಸೆಂಟರ್ ಇದೆಯೋ ಅಲ್ಲಿ. ಇನ್ನ ಮೊಬೈಲ್ ಫೋನ್ಸ್, ಕ್ಯಾಲ್ಕುಲೇಟರ್, ಬ್ಲೂಟೂತ್, ಸ್ಮಾರ್ಟ್ ವಾಚ್, ಸಚ್ ಎಲೆಕ್ಟ್ರಾನಿಕ್ ಡಿವೈಸಸ್ ನಾಟ್ ಅಲೌಡ್. ಯಾವುದೇ ಕಾರಣಕ್ಕೂ ತಗೊಂಡು ಹೋಗೋಂಗಿಲ್ಲ. Once the examination commences, candidates shall not allowed leave the examination center until the completion of examination. ಅಂದ್ರೆ ಒಂದ್ಸತಿ ಎಕ್ಸಾಮಿನೇಷನ್ ಸ್ಟಾರ್ಟ್ ಆದಾಗ ಮಧ್ಯದಲ್ಲಿ ಹೊರಗಡೆ ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಹೊರಗಡೆ ಬಿಡೋದಿಲ್ಲ. ಮುಗಿಸ್ಬಿಟ್ಟೆ ಹೊರಗಡೆ ಬರಬೇಕು. ಅಟ್ ದಿ ಟೈಮ್ ಆಫ್ ಎಕ್ಸಾಮಿನೇಷನ್ ಇಫ್ ದಿ ಕ್ಯಾಂಡಿಡೇಟ್ ಫೌಂಡ್ guilty of using unfair means, misbehaving or impersonating or resorting of any irregularities, improper means, she will be disqualified. ಅಂದ್ರೆ ಯಾವುದೇ ರೀತಿಯಾದಂತ ತಪ್ಪುಗಳನ್ನ ಮಾಡಬೇಡಿ. ಸುಮ್ಮನೆ ನಿಮ್ ಪೇಪರ್ ಕೊಡ್ತಾರೆ, ನಿಮ್ ಪಾರ್ಟ್ ನೀವು ಪೇಪರ್ ಅಟೆಂಡ್ ಮಾಡ್ಕೊಂಡು ಮನೆ ಕಡೆ ಬರ್ರಿ ಅಷ್ಟು ಬಿಟ್ರೆ ಇನ್ನೇನಿಲ್ಲ ಇದರಲ್ಲಿ. ಯಾವುದೇ ರೀತಿಯಾದಂತ ಏನೇ ಒಂದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ
ಇಲ್ಲೇ ನೋಡ್ರಿ ಇದು ಮೊಬೈಲ್ ಫೋನ್ಸು, ಕ್ಯಾಲ್ಕುಲೇಟರ್ಸು, ಬ್ಲೂಟೂತ್, ಸ್ಮಾರ್ಟ್ ವಾಚ್ ಯಾವ್ದಾರು ಕಂಡು ಬಂತು ಅಂದ್ರೆ ಎಕ್ಸಾಮಿನೇಷನ್ ಅಲ್ಲಿ ಡಿಸ್ಕ್ವಾಲಿಫೈ ಮಾಡ್ತೀವಿ ಅಂತ ಅದ್ರ ಅರ್ಥ. ಇನ್ನು ಮಂಡ್ಯ ಡಿ.ಸಿ. ಬ್ಯಾಂಕ್ ರಿಸರ್ವ್ಸ್ ದಿ ರೈಟ್ ಟು ಚೇಂಜ್ ದಿ ಎಕ್ಸಾಮಿನೇಷನ್ ಸೆಂಟರ್ ಡೇಟ್ ಆಫ್ ಎಕ್ಸಾಮ್. ಅದು ಏನೇನು ಆ ಡಿಸ್ಕ್ರಿಪ್ಷನ್, ಅದು ಎಕ್ಸಾಮಿನೇಷನ್ ಸೆಂಟರ್ನ ಚೇಂಜ್ ಮಾಡುವಂತ ಎಲ್ಲ ಅಥಾರಿಟಿ ಇದೆ ಅಂತ ಹೇಳಿದರೆ, ಏನು ಮಾಡಿಲ್ಲ, ಎಲ್ಲೆಲ್ಲಿದೆ ಅಲ್ಲೆಲ್ಲ ಇದೆ. ಇನ್ನ ಕ್ಯಾಂಡಿಡೇಟ್ is advised strictly to preserve this hall ticket carefully, should compulsory produce the same at the time of interview selection. ಅಂದ್ರೆ ನಿಮ್ಮ ಅಡ್ಮಿಷನ್ ಟಿಕೆಟ್ ಕೊಡಬೇಕಾಗುತ್ತೆ, ಇಂಟರ್ವ್ಯೂನಲ್ಲಿ ಪ್ರೊಡ್ಯೂಸ್ ಮಾಡಲೇಬೇಕು ಅಲಾಂಗ್ ವಿತ್ ದಿ ಕಂಪ್ಲೀಟ್ ಡಾಕ್ಯುಮೆಂಟ್ಸ್, ಕಂಪ್ಲೀಟ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೊಗೊಂಡೋದ್ರೇ ಇಂಟರ್ವ್ಯೂಗೆ ಅಲೋ ಮಾಡೋದು. ಇನ್ನು ದಿ ಸಬ್ಜೆಕ್ಟ್ ಅಂಡ್ ದಿ ಸಬ್ಜೆಕ್ಟ್ಸ್ ಅಂಡ್ ಮಾರ್ಕ್ಸ್ ಆಫ್ ರಿಟರ್ನ್ ಎಕ್ಸಾಮಿನೇಷನ್ ಆಸ್ ಪರ್ ದಿ ನೋಟಿಫಿಕೇಶನ್ ಏನಿರುತ್ತೆ ಅದ್ರ ಪ್ರಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕ್ಯಾಂಡಿಡೇಟ್ ನೀಡ್ ಟು ಸೈನ್ ದಿ ಎಬೋ ಬಾಕ್ಸ್ ಪ್ರೊವೈಡೆಡ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಸಿಗ್ನೇಚರ್ಸ್. ಎಲ್ಲಿ ಹೇಳಿರ್ತಾರೆ ಅಲ್ಲಿ ಸಿಗ್ನೇಚರ್ ಹಾಕ್ರಿ ಅಂತ. ದಿ ಕ್ಯಾಂಡಿಡೇಟ್ ಶುಡ್ ಸ್ಟ್ರಿಕ್ಟ್ಲಿ ಫಾಲೋ ದಿ ಇನ್ಸ್ಟ್ರಕ್ಷನ್ ಗಿವನ್ ದಿ ಕ್ವಶನ್ ಪೇಪರ್ OMR ಶೀಟ್. ಏನೇನು ಹೇಳಿದ್ದಾರೆ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತಾರೆ, ಅವ್ರು ಕೊಡ್ತಾ ಇರ್ತಾರೆ, ದಯವಿಟ್ಟು ಅದನ್ನು ಫಾಲೋ ಮಾಡಿ. ಏನೇ ಹೇಳಿದ್ರು ಮಿಸ್ ಮಾಡಬೇಡಿ. OMR ಶೀಟ್ ಟಚ್ ಮಾಡ್ಲಿಕ್ಕಿಂತ ಮುಂಚಿತವಾಗಿ ಅವ್ರನ್ನೊಂದು ಮಾತು ಕೇಳ್ಬಿಟ್ಟು ಟಚ್ ಮಾಡಿ. ಏನಾದ್ರೂ ಒಂದೇ ಒಂದು ರಾಂಗ್ ಆದ್ರೂ OMR ಶೀಟ್ ರಿಪ್ಲೇಸ್ ಮಾಡೋದಿಲ್ಲ ಯಾವುದೇ ಕಾರಣಕ್ಕೂ. ಗೊತ್ತಿಲ್ಲ ಅಂದ್ರೆ ಕೇಳಿ, ಅಲ್ಲಿ ಇವ್ರು ಇರ್ತಾರೆ, ಯಾರು ಎಕ್ಸಾಮಿನರ್ಸ್ ಇರ್ತಾರೆ, ಅವ್ರನ್ನ ಕೇಳಿ ದಯವಿಟ್ಟು ಫಿಲ್ಅಪ್ ಮಾಡಿ. ನೀವೇನು ಪ್ರಯೋಗಗಳು ಮಾಡಬೇಡಿ. ನಿಮ್ಮ ಎಂಥದ್ದು ಈ ವೈಟ್ನರ್ ಯೂಸ್ ಮಾಡಕ್ಕೆ ಬರೋದಿಲ್ಲ, ಬರೋದಿಲ್ಲ. ಕ್ಲಿಯರ್ ಆಗಿ ಹೇಳ್ತೀನಿ. ಪೆನ್ ಹಿಡ್ಲಿಕ್ಕಿಂತ ಮುಂಚಿತವಾಗಿ ಕೇಳಿ, ಅವ್ರು ನಿಲ್ಸಿರೋದೇ ಅದಕ್ಕೋಸ್ಕರ, ಕೇಳ್ಬಿಟ್ಟು ಅಟೆಂಡ್ ಮಾಡಿ. ಇನ್ನು ಅಪ್ಲಿಕೇಶನ್ಸ್ ಆಫ್ ದಿ ಕ್ಯಾಂಡಿಡೇಟ್ ವಿಲ್ ಬಿ ರಿಜೆಕ್ಟೆಡ್ ಎನಿ ಸ್ಟೇಜ್ ಇಫ್ ಎನಿ ಡಿಸ್ಕ್ರಿಪೆನ್ಸಿ ಈಸ್ ಫೌಂಡ್ ಇನ್ ದಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಪಕ್ಕ ಇರಬೇಕು, ಇಲ್ಲ ಅಂದ್ರೆ ಡಿಸ್ಕ್ವಾಲಿಫೈ ಮಾಡ್ತೀವಿ ಅಂತ ಅಷ್ಟೇ. ಅವರ ಕಾಸ್ಟಲ್ಲೇ ಅಟೆಂಡ್ ಮಾಡಿ ಅಂತ. ಇದಿಷ್ಟು ಇನ್ಸ್ಟ್ರಕ್ಷನ್ಸ್ನ ಯು ಹ್ಯಾವ್ ಟು ಫಾಲೋ. ಫಸ್ಟ್ ಇದಿಷ್ಟನ್ನ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಲಾಸ್ಟ್ ಮಿನಿಟಲ್ಲಿ ಗಲಿಬಿಲಿ ಮಾಡ್ಕೊಳಕ್ ಹೋಗ್ಬೇಡ್ರಿ. ನೆಕ್ಸ್ಟ್, ಇನ್ನು ಹೌ ಟು ಹ್ಯಾಂಡಲ್ ಎಕ್ಸಾಮಿನೇಷನ್, ವೆರಿ ವೆರಿ ಇಂಪಾರ್ಟೆಂಟ್. ಕನ್ನಡ ತುಂಬಾ ಈಸಿ ಇರುತ್ತಪ್ಪ, ತುಂಬಾ ಈಸಿಯೆಸ್ಟ್ ಟಾಪಿಕ್. ಫಸ್ಟ್ ಕನ್ನಡ ಎತ್ಕೊಂಡು ನೀಟಾಗಿ ಎಷ್ಟು ಸಾಧ್ಯನೋ ವಿತಿನ್ ಒಂದು 15 ಸೆಕೆಂಡ್ಸ್ ಅಲ್ಲಿ ಒಂದು ಕ್ವಶನ್ ಬಿಡಿಸ್ಬೋದು. 15 ಸೆಕೆಂಡ್ಸ್ ಇನ್ನೂ ಕಡಿಮೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಅಕ್ಯುರಸಿ ಪ್ಲಸ್ 15 ಸೆಕೆಂಡ್ಸ್ಗಿಂತ ಕಡಿಮೆ ಬಿಡಿಸ್ಕೊಂಡ್ರೆ ನಿಮಗೆ ಒಳ್ಳೇದು, ತುಂಬಾ ಒಳ್ಳೇದು ಹೇಳ್ತಾ ಇದ್ದೀನಿ. ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೇದು, ಯಾಕಂದ್ರೆ ಬೇರೆ ಟೈಮ್ ಸಿಗುತ್ತೆ. ಕನ್ನಡ ಟೈಮಿಂಗ್ಸ್ ಬೇಕಾಗಿಲ್ಲ, ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ. ಸುಮಾರು 16 ವರ್ಷದಲ್ಲಿ ಅದೆಷ್ಟು ಎಕ್ಸಾಮ್ ಬರ್ದು ಅದೆಷ್ಟು ಸಕ್ಸಸ್ ಆಗಿದೆ ನನಗೆ ಗೊತ್ತಿಲ್ಲ. ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಕನ್ನಡ ಮುಗಿಸ್ಕೊಳ್ರಿ. ಗ್ರಾಮರ್ ಪೋರ್ಷನ್, ಕೋರ್ಸು ಏನೇನು ಹೇಳ್ತೀನಿ ಎಲ್ಲ ಇರಲಿ. ಫಾಸ್ಟ್ ಆಗಿ ಯಾವ್ಯಾವ ಆನ್ಸರ್ಗಳು ಪಕ್ಕಾ ಗೊತ್ತಿರೋ ಸುಮಾರು ಇರ್ತವೆ. ಒಂದು ರೌಂಡಲ್ಲಿ ಎಲ್ಲಾನು ಫಾಸ್ಟೆಸ್ಟ್ ಮೂಮೆಂಟ್ ಅಲ್ಲಿ ಮುಗಿಸ್ಕೊಂಡ್ಬಿಡಿ. ಗೊತ್ತಿರ್ತಕ್ಕಂಥವನ್ನ ಒಂದೊಂದೇ ಟಿಕ್ ಮಾಡ್ಕೊಂಡ್ ಬರ್ಬೇಕು. ಯಾವ್ದ್ರಲ್ಲಿ ನಿಮ್ಮ ಯಾವ್ದು ಪೇಪರ್ ಕೊಟ್ಟಿರ್ತಾರಲ್ಲ, ಕ್ವಶನ್ ಪೇಪರ್ ಅಲ್ಲಿ ಜಸ್ಟ್ ಇಷ್ಟೇ ಎಳಲಾಡಬಾರ್ದು. ಈ ಕ್ವಶನ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಕಾಣಿಸ್ತಾ ಇದೆ ಅಂದ್ರೆ ಇಷ್ಟೇ, ಇದು ಎ, ಇದು ಬಿ, ಇಷ್ಟೇ ಚಿಕ್ಕದಾಗಿ ಪುಟಾಣಿಗೆ ನಿಮ್ಗೆ ಗುರುತು ಸಿಗೋಂಗೆ ಇಷ್ಟೇ ಟಿಕ್ ಮಾಡ್ಕೊಂಡಿರ್ಬೇಕು. ಇದು ಸಿ, ಇದು ಡಿ, ಈ ತರ ಟಿಕ್ ಮಾಡ್ಕೊಂಡಿರ್ಬೇಕು. ಟಿಕ್ ಮಾಡಿದ ನಂತರ ಕನ್ನಡ ಅಟೆಂಡ್ ಮಾಡ್ತೀರಾ. ಕನ್ನಡ ಫಸ್ಟ್ ರೌಂಡ್ ಅಲ್ಲಿ ಒಂದು 35 ಕ್ವಶನ್ಸ್ ಗೊತ್ತಿದಾವೆ ಅಂತ ಇಟ್ಕೊಳ್ರಿ. 35 ಕ್ವಶನ್ಸ್ನ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಮುಗಿಸ್ಬಿಟ್ಟು ಅದನ್ನ ಅಲ್ಲೇ OMR ಶೀಟ್ ತಗೊಂಡು ಆ 35 ಕ್ವಶನ್ ಅಲ್ಲೇ ಸುತ್ತಬಿಡ್ರಿ. ನೀಟಾಗಿ ಬೆಟ್ಟಿಟ್ಕೋಬೇಕು. ನೀಟಾಗಿ ಒಂದು ಬೆಟ್ಟಿಟ್ಕೋಬೇಕು. ಇದು ಒಂದನೇದಕ್ಕೆ ಡಿ ಆನ್ಸರು. ಯಾವ್ದೋ ಸುತ್ತು ಬಂದು ಇಲ್ಲಿ ಮನೆಯಲ್ಲಿ ಪರಿತಪ್ಸೋ ಕೆಲಸ ಮಾಡಬಾರ್ದು. ಅರ್ಥ ಆಗ್ತಾ ಇದೆಯಾ? ಕರೆಕ್ಟಾಗಿ ಬೆಟ್ಟಿಡ್ಬೇಕು. ಒಂದನೇದಕ್ಕೆ ಡಿ ಆನ್ಸರ್ ಕಾಣಿಸ್ತಾ ಇದೆ, ಮಾರ್ಕ್ ಮಾಡ್ಕೊಂಡಿದ್ದೀನ, ಎಸ್ ಪಟ್ ಅಂತ ತಗೋಬೇಕು. ಒಂದನೇದಕ್ಕೆ ಡಿ ನ ಸುತ್ತಬೇಕು, ಎರಡನೇದಕ್ಕೆ ಬಿ ನ ಸುತ್ತಬೇಕು, ಹೌದು. ಮೂರನೇದಕ್ಕೆ ಸಿ ನ ಸುತ್ತಬೇಕು, ನಾಲ್ಕನೇದಕ್ಕೆ ಎ ಸುತ್ತಬೇಕು, ಐದನೇದಕ್ಕೆ ಡಿ, ಆರನೇದಕ್ಕೆ, ಏಳನೇದಕ್ಕೆ ಇದೇ ತರ ಸುತ್ಕೊಂಡು 50 ಕ್ವಶನ್ಸ್ ರೈಟ್ ಆಗುತ್ತೆ. 50 ಕ್ವಶನ್ ಟಿಕ್ ಮಾಡ್ಕೋಬೇಕು, ಮುಂದಕ್ಕೆ ಬರಬೇಕು. ನೆಕ್ಸ್ಟ್ ಕೋಆಪರೇಟಿವ್ ಕೈ ಹಾಕ್ರಿ. ಬೆಟರ್ ಕೋಆಪರೇಟಿವ್ ಯಾವಾಗ ಕೈ ಹಾಕ್ತೀರಾ, ಕೋಆಪರೇಟಿವ್ ಕೈ ಹಾಕಿದ ತಕ್ಷಣನೇ ಇಮಿಡಿಯೇಟ್ಲಿ ಇದು ಅಷ್ಟೇನೆ. ನಿಮ್ಗೆ ಎಷ್ಟೋ ಗೊತ್ತಿರುತ್ತೆ, ಪಕ್ಕ ಓದಿರ್ತೀರಾ. ಎಷ್ಟೋ ಗೊತ್ತಿರುತ್ತೆ, 35-40 ಗೊತ್ತಿರುತ್ತೆ. ಪಕ್ಕಾ ಗೊತ್ತಿರೋದು ಮಾತ್ರ ಹಾಕ್ಬೇಕು. ಫಸ್ಟ್ ರೌಂಡ್ ಅಲ್ಲಿ 100% ಯಾವನ್ ಏನೇ ಹೇಳಿದ್ರು ನೋ ಇದೇ ಆನ್ಸರ್, ಅಷ್ಟು ಗೊತ್ತಿರೋ ಅಷ್ಟು ಅಕ್ಯುರಸಿ ಇರೋಂಥವನ್ನ ಫಸ್ಟ್ ಮುಗಿಸ್ಕೊಂಡ್ಬಿಡ್ರಿ. ಇದು ಅಷ್ಟೇನೆ, ಒಂದು 35-40 ಕ್ವಶನ್ಸ್ ಗ್ಯಾರಂಟಿ ಗೊತ್ತಿರುತ್ತೆ. ನಮ್ಮ ಹುಡುಗರ್ಗಂತೂ ಜಾಸ್ತಿ ಗೊತ್ತಿರುತ್ತೆ. ಕನ್ನಡ 50-50 ಹಾಕ್ಬೋದು. ನಾನು ಎಲ್ಲಾರ್ಗು ಸೇರಿ ವಿಡಿಯೋ ಮಾಡ್ತಾ ಇರೋದು, ಟ್ಯೂಷನ್ ಹುಡುಗರಿಗೆ ಇವ್ರಿಗೆ ಅಂತಲ್ಲ, ಬಿಟ್ಟು ಎಲ್ಲಾರ್ಗು ಸೇರಿ ಹೇಳ್ತಾ ಇರೋದು. ಟ್ಯೂಷನ್ ಹುಡುಗರು ಜಾಸ್ತಿ ಸ್ಕೋರ್ ಆಗುತ್ತೆ, ಈಸಿಲಿ ಸ್ಕೋರ್ ಆಗುತ್ತೆ. ಆ ನೋಟ್ಸ್ ಏನಾದ್ರು ಪಕ್ಕ ಇದ್ರಿ ಅಂದ್ರೆ ಸ್ಕೋರಿಂಗ್ ಆಮೇಲೆ ನೋಡ್ರಿ. ಸುಮ್ನೆ ಯಾಕೆ 40 ಕಾಣಿಸ್ತಾ ಇದೆಯಲ್ಲ, ಇಲ್ಲಿ 40 ಅಂತ ಇಟ್ಕೊಳ್ರಿ. ಸುಮ್ನೆ ಅಂದಾಜ್ ಮೇಲೆ ಹೇಳ್ತಾ ಇದೀನಿ. 40 ಕ್ವಶನ್ ಫಾಸ್ಟ್ ಆಗಿ ಮುಗಿಸ್ಕೊಂಡು ಫಾಸ್ಟ್ ಆಗಿ ಚಿಕ್ಕ ಮಾರ್ಕ್ ಮಾಡ್ಕೊಂಡು 40 ಕ್ವಶನ್ ಸುತ್ತಬಿಟ್ರಿ ತೆಗೆದು ನಿಧಾನವಾಗಿ. ಎಗೆ ಬಿ, ಈ ಒಂದನೇದಕ್ಕೆ ಬಿ, ಎರಡನೇದಕ್ಕೆ ಸಿ, ಮೂರನೇದಕ್ಕೆ ಡಿ, ನಾಲ್ಕನೇದಕ್ಕೆ ಡಿ, ಈ ತರ ಹಾಕೊಂಡು ಬೆಟ್ಟಿಟ್ಕೋಬೇಕು. ಬೆಟ್ಟಿಟ್ಕೊಂಡು ಇದಕ್ಕಿದೆ ಅಂತ
ಒಂದು ಕ್ವಶನ್ ಹೆಚ್ಚು ಕಮ್ಮಿ ಆಗ್ದಂಗೆ ಸುತ್ಕೋಬೇಕು. ಇದಾದ ನಂತರದಲ್ಲಿ ಕಾನ್ಸ್ಟಿಟ್ಯೂಷನ್ಗೆ ಬನ್ರಿ. ಕಾನ್ಸ್ಟಿಟ್ಯೂಷನ್ಗೆ ಹೋಗ್ಬೇಕು, ಇನ್ಯಾವುದಕ್ಕೂ ಹೋಗ್ಕೂಡ್ದು. ಕಾನ್ಸ್ಟಿಟ್ಯೂಷನ್ ಇದು 25ಕ್ಕೆ 25 ಹಾಕ್ಬೋದು, 25ಕ್ಕೆ 25 ಆರಾಮ್ಸೆ ಹಾಕ್ ಬರ್ಬೋದು. ಬಿಡಬೇಡ್ರಿ, ಯಾವುದೇ ಕಾರಣಕ್ಕೆ ಬಿಡಬೇಡ್ರಿ. ಇದನ್ನು ಅಷ್ಟೇನೆ, ಇದನ್ನು ಸುತ್ತಬಿಟ್ಟು ಇದನ್ನು ಇದೇ ಪ್ರೊಸೀಜರ್ ಅಲ್ಲೇ ಸುತ್ತಬೇಕು. ಸುತ್ತಬಿಟ್ಟು ಅದಾದ ನಂತರದಲ್ಲಿ ಜಿಕೆ, ಅದಾದ ನಂತರ ಸಂಘದ ಚಟುವಟಿಕೆ ಉದ್ದೇಶಗಳು, ಕೊನೆಯಲ್ಲಿ ಇಂಗ್ಲಿಷ್ ಇಟ್ಕೊಳ್ರಿ. ಇಂಗ್ಲಿಷ್ನಲ್ಲಿ ಪ್ಯಾಸೇಜ್ ಎಲ್ಲ ಇರುತ್ತೆ, ನೋಡ್ಕೊಂಡು ಹಾಕ್ರಿ. ಇಂಗ್ಲಿಷ್ ಎಫಿಷಿಯನ್ಸಿ ಇರೋರು ಹಾಕ್ಬೋದು. ಯಾರಿಗೆ ಇಂಗ್ಲಿಷು ಪಕ್ಕಾ ಇಲ್ಲ ಅಂತಕ್ಕಂಥವ್ರು ಅಟ್ಲೀಸ್ಟ್ 18 ಮಾರ್ಕ್ಸ್ ಆದ್ರೂ ತಗೊಂಡ್ಬರ್ಬೇಕು, 18 ಆದ್ರೂ ತಗೊಂಡ್ಬರ್ಬೇಕು. ಈ ತರ ವ್ಯವಸ್ಥೆ ಮಾಡ್ಕೊಳ್ರಿ. ಇದಾದ ನಂತರದಲ್ಲಿ ಎಲ್ಲ ಮುಗ್ದಿರುತ್ತೆ. ತದನಂತರದಲ್ಲಿ ಎಲಿಮಿನೇಷನ್ ಟೆಕ್ನಿಕ್ಗೆ ಹೋಗ್ಬೇಕು. ಫಸ್ಟ್ ಬರಬೇಕು, ಬಿಗಿನಿಂಗ್ ಇಂದ ಓಪನ್ ಮಾಡ್ಬೇಕು. ಕನ್ನಡ ಓಪನ್ ಮಾಡ್ತೀರಾ, ಕನ್ನಡ ಓಪನ್ ಮಾಡಿದಾಗ ಬಿಟ್ಟಿರ್ತೀರಾ, ಎಲ್ಲೋ 45ನೇ ಕ್ವಶನ್ ಬಿಟ್ಟಿರ್ತೀರಾ. ಈಗ ಕೂತ್ಕೊಂಡು ಬೇಗ ಮುಗ್ದೋಗಿರುತ್ತೆ, ಎವ್ರಿಥಿಂಗ್ ಮುಗಿಸ್ಬಿಟ್ಟು ಕೂತಿರ್ತೀರಾ. ಆಲ್ಮೋಸ್ಟ್ 140 ಮಾರ್ಕ್ಸ್ ವರ್ಗೂನು ಎಲ್ಲ ಮುಗ್ದೋಗಿರುತ್ತೆ. 140 ಮಾರ್ಕ್ಸ್ ಅಂದ್ರೆ ಸೆಲೆಕ್ಷನ್ ಸ್ಕೋರ್, ನಿಮ್ಮ ಇಂಟರ್ವ್ಯೂಗೆ ಸೆಲೆಕ್ಷನ್ ಸ್ಕೋರ್ ಆಗಿರುತ್ತೆ. 150 ಬಂದ್ರಂತೂ ಸೆಲೆಕ್ಷನ್ ಕನ್ಫರ್ಮ್. 140 ಹತ್ತಕ್ಕೆ ನೀವು 1ನೇ ರೌಂಡ್ ಅಲ್ಲೇ ಮುಗಿಸ್ಕೊಂಡಿರ್ತೀರಾ. 2ನೇ ರೌಂಡ್ಗೆ ಬರ್ತೀರಾ. 2ನೇ ರೌಂಡ್ ಬಂದಾಗ ಕನ್ನಡ ಎತ್ಕೋತೀರಾ. ಕನ್ನಡ ಎತ್ಕೊಂಡಾಗ 45ನೇ ಕ್ವಶನ್ ಏನಿದು. ಎಸ್, ಟೈಮ್ ಇರುತ್ತೆ, ಸಫಿಷಿಯಂಟ್ ಟೈಮ್ ಇರುತ್ತೆ. ಇನ್ನ ನಿಮ್ಗೆ ನಿಧಾನಕ್ಕೆ ಯೋಚನೆ ಮಾಡ್ತೀರಾ. 4 ಆಪ್ಷನ್ ಕೊಟ್ಟಿರ್ತಾರೆ, 4 ಆಪ್ಷನ್. ಈ ಕ್ವಶನ್ಗೆ ಇದು ಆನ್ಸರ್ ರಿಲೆವೆಂಟ್ ಇದೆಯಾ, ಇದಕ್ಕೆ ರಿಲೆವೆಂಟ್ ಇದೆಯಾ, ಇದಕ್ಕೆ ರಿಲೆವೆಂಟ್ ಇದೆಯಾ, ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಎಲ್ಲೋ ಓದಿರ್ತೀರಾ, ಎಲ್ಲೆಲ್ಲೋ ಟಚ್ ಆಗ್ತಾ ಇರುತ್ತೆ, ಎಲ್ಲೆಲ್ಲೋ ಯಾವ್ದಾವ್ದೋ ಮೂಲೆಯಲ್ಲಿ ಟಚ್ ಆಗ್ತಾ ಇರುತ್ತೆ. ಆನ್ಸರ್ಸ್ ಎಲ್ಲೆಲ್ಲೋ ಟಚ್ ಆಗ್ತಾ ಇರುತ್ತೆ. ಅದನ್ನ ತಗೊಂಬಂದು ಗೆಸ್ ಮಾಡ್ಬೇಕು. ಇದಾಗಕ್ಕೆ ಸಾಧ್ಯನೇ ಇಲ್ಲ, ಇದು ಆಗಕ್ಕೆ ಸಾಧ್ಯನೇ ಇಲ್ಲ ಅಂದ್ರೆ ಇವೆರಡರಲ್ಲಿ ಇದಾಗಕ್ಕೆ ಸಾಧ್ಯ ಇಲ್ಲ, ಇದೇ ಮಿಸ್ ಹೊಡಿತಾ ಇದೆ, ಇದೇ ಅಂದ್ರೆ ಇದಕ್ಕೆ ಟಿಕ್ ಮಾಡ್ಬೇಕು, ಬರಬೇಕು. ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ, 100% ನೆಗೆಟಿವ್ ಇರೋದಿಲ್ಲ. ಧೈರ್ಯವಾಗಿ ಸುತ್ತ ಬನ್ರಿ. ಅರ್ಥ ಆಗ್ತಾ ಇದೆಯಾ? ಈ ತರ ಎಲಿಮಿನೇಷನ್ ಮಾಡ್ತಾ ಬರ್ಬೇಕು. ಒಂದೊಂದೇ ಸಬ್ಜೆಕ್ಟ್ ಎಲಿಮಿನೇಟ್ ಆಗ್ತಾ ಬರ್ಬೇಕು. ಕನ್ನಡ ಎಲಿಮಿನೇಷನ್ ಆಯ್ತು, ಕೋಆಪರೇಟಿವ್ ಎಲಿಮಿನೇಷನ್ ಆಯ್ತು. ತದನಂತರ ಕಾನ್ಸ್ಟಿಟ್ಯೂಷನ್ ಎಲಿಮಿನೇಷನ್ ಮಾಡಕ್ಕೆ ಏನು ಉಳಿದಿರೋದಿಲ್ಲ. 25ಕ್ಕೆ 25 ಸುತ್ತ ಬರಬೇಕು. ನಿಮ್ಮ ಸಾಮಾನ್ಯ ಜ್ಞಾನ ಎಲಿಮಿನೇಷನ್ ಮಾಡಬೇಕಾದಂತ ಪರಿಸ್ಥಿತಿ ಬರುತ್ತೆ. ನಿಮ್ಮ ಸಂಘದ ಚಟುವಟಿಕೆ ಆರಾಮ್ಸೆ ಹಾಕ್ ಬರ್ಬೋದು. ಈಗ ವಿಡಿಯೋಸ್ ಬಿಡ್ತಾ ಇದೀನಲ್ಲ, ತುಂಬಾ ಅದ್ಭುತವಾಗಿದ್ದಾವೆ, ನೋಡ್ಕೊಳ್ರಿ. ನಮ್ಮ ಹುಡುಗರುಗಳು ಮತ್ ಕೇಳ್ಬೇಡ್ರಿ, ಎಲ್ಲಾ PDF ಅಲ್ಲಿ ಇರೋದೇ ಮಾಡ್ತಾ ಇರೋದು, ಬಟ್ ಇನ್ಯಾವುದೂ ಇಲ್ಲ. PDF ಅಲ್ಲಿ ಇರೋದು ಯಾವುದೋ ಒಂದು ಮೂಲೆಯಲ್ಲಿ ಇಷ್ಟು ತಗೊಂಡು ಅಷ್ಟೇ ವಿಡಿಯೋ ಮಾಡಿಬಿಟ್ಟಿರೋದು. ಮತ್ತೆ ಅದೇ ಕೇಳ್ಬೇಡ್ರಿ, ಓದ್ರಿ ಕೂತ್ಕೊಂಡು. ಅದು ಡಿಸ್ಕಷನ್ ಮಾಡೋ ಬದಲು ಇರೋ ಮೆಟೀರಿಯಲ್ ಓದಿದ್ರೆ ಎಷ್ಟೋ ಸ್ಕೋರಿಂಗ್ ಇರುತ್ತೆ. ಕೊನೆಯಲ್ಲಿ ಇಂಗ್ಲಿಷ್ ಇಟ್ಕೊಳ್ರಿ. ಇಂಗ್ಲಿಷ್ನಲ್ಲಿ ಫಸ್ಟ್ ಆಟೋನಿಮ್ಸು, ಸಿನೋನಿಮ್ಸು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಆಮೇಲೆ ಫ್ರೇಸಸ್ಸು, ಇಂಥವನ್ನೆಲ್ಲ ಫಸ್ಟ್ ಮುಗಿಸ್ಕೊಳ್ರಿ. ಪ್ಯಾಸೇಜ್ನ ಲಾಸ್ಟಲ್ಲಿ ಇಟ್ಕೊಳ್ರಿ. ಪ್ಯಾಸೇಜ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಬರ್ಕೂಡ್ದು, ಯಾರು ಬಿಟ್ಟು ಬರ್ಕೂಡ್ದು. ಯಾಕಂದ್ರೆ ಆನ್ಸರ್ ಅಲ್ಲೇ ಇರುತ್ತೆ. ಸಮಾಧಾನವಾಗಿ ಓದುವಷ್ಟು ಟೈಮ್ ಉಳಿಸ್ಕೋಬೇಕು. ಟೈಮ್ ಉಳಿಸ್ಕೊಂಡು ನೀಟಾಗಿ ಅಟೆಂಡ್ ಮಾಡ್ಕೊಂಬರ್ರಿ. ಇವತ್ತು ಸಂಜೆ ಇಲ್ಲ ನಾಳೆ ಕನ್ನಡಗೆ ಸಂಬಂಧಪಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಟಾಪಿಕ್ಸ್ ಕಡ್ಡಾಯವಾಗಿ ಓದಲೇಬೇಕಾದಂಥ ಟಾಪಿಕ್ಸ್ನ ಬಿಡ್ತಾ ಹೋಗ್ತೀನಿ. ಕೋಆಪರೇಟಿವ್ ಅಷ್ಟೇ ಕಡ್ಡಾಯವಾಗಿ ಬಂದೇ ಬರುತ್ತೆ. ಅದ್ರಲ್ಲಿ ಏನು ಮತ್ತೆ ಕ್ವಶನ್ ಕೇಳ್ಬಿಡ್ರಿ. ಏನು ನೀವು ಹೇಳಿದ್ರೆ ಹೌದು ಬರುತ್ತೆ, 100% ಗ್ಯಾರಂಟಿ ಕೊಡ್ತಾ ಇದೀನಿ. ಬರೋ ಅಂತದ್ನೇ ಬಿಡೋದು, ಯಾವ್ದು ಬರುತ್ತೋ ಅದನ್ನೇ ಬಿಟ್ಟಿರ್ತೀನಿ. ಟಾಪಿಕ್ಸ್, ಕ್ವಶನ್ ಅಂಡ್ ಆನ್ಸರ್ಸ್ ಅಲ್ಲ, ಟಾಪಿಕ್ಸ್ ಅಷ್ಟೇ ನಾನು ಹೇಳ್ತಾ ಇರೋದು. ಟಾಪಿಕ್ಸ್ ಅಥವಾ ಚಾಪ್ಟರ್ಸ್. ಈ ಚಾಪ್ಟರ್ ಅಲ್ಲಿ ಬರುತ್ತೆ ಅಂದ್ರೆ ಬರುತ್ತೆ. ಇದು ಅಷ್ಟೇ. ಕಾನ್ಸ್ಟಿಟ್ಯೂಷನ್ ಹೇಳ್ತೀನಿ, ಇದೇ ಚಾಪ್ಟರ್ ಅಲ್ಲಿ ಬರುತ್ತೆ ಕ್ವಶನ್ ಅಂತ. ಆ ಚಾಪ್ಟರ್ನ ಬಾಯ್ ಮಾಡ್ಕೊಂಡು ಹೋಗಿ ವರ್ಕೌಟ್ ಆಗುತ್ತೆ. ಕಾನ್ಸ್ಟಿಟ್ಯೂಷನ್, ಈ ಕನ್ನಡ, ಕೋಆಪರೇಟಿವ್, ಕಾನ್ಸ್ಟಿಟ್ಯೂಷನ್ 3 ಹೇಳ್ತೀನಿ. GK ಕೆಲವೊಂದು ಟಾಪಿಕ್ಸ್ ಹೇಳ್ತೀನಿ, ಮುಗಿಸ್ಕೊಂಡು ಹೋಗ್ರಿ. ಕೋಆಪರೇಟಿವ್ ನಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಹೇಳ್ತೀನಿ. ಇಂಗ್ಲಿಷ್ ನಲ್ಲಿ ನಮ್ಮಲ್ಲಿ PDF ಮೆಟೀರಿಯಲ್ ಇದೆ, ಅದರಲ್ಲೇ ಬರುತ್ತೆ. ಯಾವ್ಯಾವ ಬರ್ತವೆ, ಆಂಟೋನಿಮ್ಸ್ ಅದೇ ಬರುತ್ತೆ, ಅನುಮಾನ ಬೇಡ. ಸಿನೋನಿಮ್ಸ್ ಅದೇ ಬರುತ್ತೆ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಫ್ರೇಸಸ್ಸು, ಆಮೇಲೆ ಇಡಿಯಮ್ಸ್ ಬರುತ್ತೆ. 100% ಅವೇ ಬರ್ತವೆ. ಮಿಕ್ಕಿದ್ದನ್ನ ಮಾಡ್ಕೋಬೇಕು, ಮಾಡ್ಲೇಬೇಕು. ಪ್ರಿಪೋಸಿಷನ್ಸ್, ಕಂಜಂಕ್ಷನ್ಸ್ ಕೂತ್ ಮಾಡ್ಕೊಳ್ರಿ. ಇನ್ನು ಸಂಘದ ಚಟುವಟಿಕೆ ಈಗ ಮಾಡಿಸ್ತಾ ಇದೀನಲ್ಲ, ಎಲ್ಲ ಅವೇ ಇದಾವೆ. PDF ಅಲ್ಲಿ ಎಲ್ಲ ರೆಡಿ ಇದೆ, ಓದ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಾಳೆಯಿಂದ ಬಿಡ್ತಾ ಹೋಗ್ತೀನಿ, ಒಂದೊಂದೇ ಸಬ್ಜೆಕ್ಟ್ ಬಿಡ್ತಾ ಹೋಗ್ತೀನಿ. ನಿಮ್ಮ ಕನ್ನಡ, ಕೋಆಪರೇಟಿವ್, ಇಂಗ್ಲಿಷು, ಕಾನ್ಸ್ಟಿಟ್ಯೂಷನ್, ಸಾಮಾನ್ಯ ಜ್ಞಾನ ನಾಳೆಯಿಂದ ಬೇರೆ ಇಂಪಾರ್ಟೆಂಟ್ ವಿಡಿಯೋಸ್ ಬರ್ತಾ ಹೋಗ್ತವೆ, ನೋಡ್ತಾ ಹೋಗಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ವಿಡಿಯೋ ತುಂಬಾ ಲೆಂತಿ ಆಯ್ತು ಅಂತ ಅನ್ಸುತ್ತೆ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ನಾಳೆಯಿಂದ ಸಪ್ರೇಟ್ ಸೆಗ್ಮೆಂಟ್ ವೈಸ್ ಬಿಡ್ತೀನಿ, ಇಂಪಾರ್ಟೆಂಟ್ ಟಾಪಿಕ್ಸ್. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡ್ರಿ. ಯಾರಿಗಾರ PDF ಮೆಟೀರಿಯಲ್ ಅವಶ್ಯಕತೆ ಇದ್ರೆ ಇಮಿಡಿಯೇಟ್ಲಿ ತಗೊಂಡು ಓದಿ. ಮಂಡ್ಯದವ್ರು ಒಂದಿನದಲ್ಲಿ ಓದಕ್ಕಾಗೋದಿಲ್ಲ, ಏನು ಓದ್ತಿದ್ರು ಅದೇ ಓದಿ. ಚಿಕ್ಕಮಂಗ್ಳೂರು, ಕೊಡಗು ಅಂಡ್ ಬೈಲ್ಹೊಂಗ್ಲ, ಕುಮಟಾ ಯಾರಿಗೇ ಬೇಕಿದ್ರು ಸರಿ ತಗೊಂಡು ಓದಿ. ಇನ್ನು GS ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ.
ನೀವೇ ನೋಡಿದಿರಲ್ಲ GS ಕ್ಲಾಸಸ್ ಕ್ವಾಲಿಟಿ ಯಾವ ಥರ ಇದೆ ಅಂತ ನಾನು ಹೇಳಕ್ ಹೋಗೋದಿಲ್ಲ. ಯಾಕೆಂದರೆ ನಿಮಗೆ ಕಣ್ಣೆದುರುಗಡೆ ಸ್ಲೈಡ್ಸಲ್ಲಿ ಕಾಣಿಸ್ತಾ ಇದೆ. ಅಷ್ಟು ಅಟ್‌ಮೋಸ್ಟ್ ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಅವೇ ಬರ್ತವೆ. ಅಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀವಿ. ಯಾರಿಗಾರ ಇಂಟ್ರೆಸ್ಟ್ ಇದ್ದರೆ, ಯಾರಾರ ಸೀರಿಯಸ್ ಕ್ಯಾಂಡಿಡೇಟ್ಸ್ ಇದ್ದರೆ ಬಂದು ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.